ಜೊತೆ. ಅದನ್ನು ಬಿಟ್ಟು ಬರೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ವಿಡಿಯೋ ಮಾಡ್ಬಿಟ್ಟು ನಾನು ತೋರಿಸ್ಬೇಕು ಅಂತ ಇದ್ದ ಅಷ್ಟೇ. 10 ಬಂದಿದ್ದೀನಿ. ನಂಗೆ ಅಷ್ಟು ಬಾಂಡಿಂಗ್ ಕ್ರಿಯೇಟ್ ಆಗಿದೆ. ಏನೋ ಹೋಗಿರೋದು ಅಷ್ಟೇ ಅವನು ಡ್ರಾಯಿಂಗ್ ಕ್ಲಾಸಿಗೆ. ಲಾಸ್ಟ್ ಗಿಫ್ಟ್ ಇದು ಇವ್ರ ಮ್ಯಾಮ್ ಅಂದರೆ ಸ್ಕೂಲಿಂದ ಕೊಟ್ಟಿರೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಗಿಫ್ಟ್ ಓಪನ್ ಮಾಡ್ತಾ ಇದ್ದೀವಿ. ಗಿಫ್ಟ್ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಈ ಗಿಫ್ಟ್ನೆಲ್ಲ ತೆಗೆದು ಅಲ್ಲಿ ನೋಡ್ಕೊಂಡು ಹೇಳ್ಬೇಕು. ಗಿಫ್ಟ್ನೆಲ್ಲ ತಗೊಂಡು ನಾನು ಸ್ಕೂಲಿಗೆ ಎಲ್ಲ ತಗೊಂಡು ಹೋಗ್ತೀನಿ. ಆಮೇಲೆ ಎಂಜಾಯ್ ಮಾಡ್ತೀನಿ. ಆಮೇಲೆ ನಿಮಗೂ ಕೂಡ ಕೊಡ್ತೀನಿ. ಅವ್ರಿಗೆ ಗಿಫ್ಟ್ಸ್ ಕೊಡ್ತೀಯಾ? ಓಕೆ, ಫಸ್ಟ್ ಗಿಫ್ಟ್ಸ್ ಏನಕ್ಕೆ ಕೊಟ್ಟರು ಏನು ಅಂತ ಹೇಳು. ಹಾಗೆ ಸುಮ್ಮನೆ ಗಿಫ್ಟ್ ಓಪನ್ ಮಾಡ್ತೀನಿ ಅಂದರೆ ಅವ್ರಿಗೆ ಏನು ಗೊತ್ತಾಗಬೇಕು? ಅದಾದಮೇಲೆ ಒಂದು ನಿಮಿಷ ಇರು. ಫ್ರೆಂಡ್ಸ್, ಏನು ಅಂದರೆ ನಾವು ಬೆಂಗಳೂರು ಬಿಟ್ಟು ಗೋವಾಗೆ ಶಿಫ್ಟ್ ಆದ್ವಿ ಅಲ್ವಾ. ಆವಾಗ ತುಂಬ ನಮಗೆ ಒಂಥರ ಅಟ್ಯಾಚ್ಮೆಂಟ್ ಇತ್ತು ಬೆಂಗಳೂರಲ್ಲಿದ್ದಾಗ ಅಕ್ಕಪಕ್ಕ ಮನೆಯವ್ರ ಜೊತೆ. ಹಾಗೆ ಇವನಿಗೇನು ಸ್ಕೂಲಿಗೆ ಕಳಿಸ್ತಾ ಇದ್ದೆ, ಆ ಸ್ಕೂಲು ನನಗೂ ಒಂದು ಫ್ರೆಂಡ್ ಸರ್ಕಲ್ ಅಂತ ಆಗಿಬಿಟ್ಟಿತ್ತು. ಯಾಕೆಂದರೆ ಡೈಲಿ ಪಿಕಪ್ ಡ್ರಾಪು ನಾನೇ ಮಾಡ್ತಿದ್ದೆ ಅಲ್ವಾ, ನನಗೆ ಕರ್ಕೊಂಡು ಬಂದು ಕಳಿಸ್ತಾ ಇದ್ದೆ. ಹಾಗಾಗಿ ನನಗೂ ಸ್ವಲ್ಪ ಫ್ರೆಂಡ್ಸ್ ಆಗಿದ್ದರು. ಇವನಿಗಂತೂ ಸ್ಕೂಲಲ್ಲಿ 1-2 ಇಯರ್ ಅದೇ ಸ್ಕೂಲಲ್ಲಿ ಹೋಗಿದ್ರಿಂದ ತುಂಬ ಚೆನ್ನಾಗಿ ಬಾಂಡಿಂಗ್ ಬೆಳ್ಕೊಂಡಿತ್ತು. ಮತ್ತು ಅಲ್ಲಿ ನಾವು 3 ಇಯರ್ ಇದ್ವಿ ಅದೇ ಮನೆಯಲ್ಲಿ. ಸೊ ಅಲ್ಲಿ ಅಕ್ಕಪಕ್ಕ ಮನೆಯವರು ಸಖತ್ ಕ್ಲೋಸ್ ಆಗಿದ್ದರು. ನಿಜ ನಾನು ಅಲ್ಲಿ ಬೆಂಗಳೂರು ಬಿಟ್ಟು ಬರುವಾಗ ಬೇಜಾರಾಗ್ಬಿಡುತ್ತು ನನಗೆ ಮನೆ ಬಿಟ್ಟು ಬರೋದಕ್ಕಿಂತ ಜಾಸ್ತಿ ನನಗೆ ಅಲ್ಲಿರುವಂತಹ ಒಂದು ಫ್ರೆಂಡ್ಶಿಪ್ಪು ಬಾಂಡಿಂಗ್ ಏನಿತ್ತು ಅಕ್ಕಪಕ್ಕ ಮನೆಯವ್ರ ಜೊತೆ, ಅದನ್ನು ಬಿಟ್ಟು ಬರೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ನಾವು ಬೆಂಗಳೂರು ಬಿಟ್ಟು ಬರುವಾಗ ಕೆಲವೊಬ್ಬರು ಚಿಂಟುಗೆ ಗಿಫ್ಟ್ಸ್ ಕೊಟ್ಟರು. ಸೊ ಆ ಗಿಫ್ಟ್ನ ಇವನು ಸುಮಾರು ದಿನದಿಂದ ಅದನ್ನು ಓಪನ್ನು ಮಾಡಿಲ್ಲ, ಹಾಗೆ ಇಟ್ಟು ಇದನ್ನು ವೀಡಿಯೋ ಮಾಡೋಣ ಅಮ್ಮ, ವೀಡಿಯೋ ಮಾಡಿಬಿಟ್ಟು ನಾನು ತೋರಿಸ್ಬೇಕು ಅಂತ ಇದ್ದ. ಯಾಕೆಂದರೆ ಈಗ ವೈರಲ್ ಆಗ್ತಿದೆ ನೋಡಿ ಕಲರ್ ಗಿಫ್ಟ್ ಚಾಲೆಂಜ್ ಅಂತ ಹೇಳಿ, ಆ ಥರ ಮಾಡೋಣ ಅಂತ ಅವನ ತಲೆಯಲ್ಲಿತ್ತು. ಅದಕ್ಕೆ ಕಲರ್ ಗಿಫ್ಟ್ ಚಾಲೆಂಜ್ ಎಲ್ಲ ಮಾಡೋದಕ್ಕಾಗಲ್ಲ, ಬಟ್ ಅವನಿಗೆ ಕೊಟ್ಟಿರೋ ಗಿಫ್ಟ್ಸನ್ನು ನಿಮ್ಮ ಮುಂದೆ ತೋರಿಸ್ಬೇಕು ಅನ್ನೋದು ಅವನ ಆಸೆ. ಅದಕ್ಕೆ ನಾನು ಇರಲಿ ಅವನು ಅಂದ್ಕೊಂಡಿದ್ದಾನಲ್ವ ಅಂತ ಹಾಗೆ ಎತ್ತಿಟ್ಟಿದ್ದೆ. ಅದಾದಮೇಲೆ ಇವತ್ತು ತೋರಿಸೋಣ ಅಂತ ಹೇಳಿ ಸ್ವಲ್ಪ ಗಿಫ್ಟ್ಸ್ ಇದೆ. ಬಟ್ ಗಿಫ್ಟ್ಸ್ಗಿಂತ ಜಾಸ್ತಿ ನಮ್ಗೆ ಅಲ್ಲಿ ಪ್ರೀತಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ನನ್ನ ಚಿಂಟುನ ತುಂಬ ಹಚ್ಕೊಂಡಿದ್ರು, ಬಿಟ್ಟು ಬರುವಾಗ ಎಲ್ಲ ಹತ್ಕೊಂಡು ಕಳಿಸಿದ್ದಾರೆ. ಸೀರಿಯಸ್ಲಿ ನಾನು ಅಷ್ಟೇ ಬಂದಿದ್ದೀನಿ. ನಂಗೆ ಅಷ್ಟು ಬಾಂಡಿಂಗ್ ಕ್ರಿಯೇಟ್ ಆಗಿದೆ. ನೀನು ಹತ್ತಿಲ್ಲ, ಅಜ್ಜಿ ಹತ್ರ ತಾನೆ, ಅಜ್ಜಿ ಹತ್ರ, ವನಿತಾ ಅಕ್ಕ ಹತ್ರ. ಹಾಗೆ ನೀನು ಹತ್ತಿಲ್ಲ, ಬಟ್ ನೀನು ಬಿಟ್ಟು ಬರ್ತಾ ಇದೀಯಾ ಅಂತ ಅಲ್ಲಿರೋರ ಹತ್ರ. ಅದೇ ಹೇಳ್ತಾ ಇದ್ದೀನಿ. ಸೊ ಇವನು ಬಿಟ್ಟು ಬರೋದಕ್ಕೆ ಅಲ್ಲಿ ನಿಜವಾಗ್ಲೂ ನನಗೂ ಅಳು ಬಂದಿತ್ತು, ಅಲ್ಲೆಲ್ಲ ಬಿಟ್ಟು ಬರಬೇಕಲ್ಲ ಅಂತ. ಓಕೆ ಫೈನ್, ಇವಾಗಲೂ ಅಷ್ಟೇ ಮಿಸ್ ಮಾಡ್ಕೊತಾ ಇದ್ದೇನೆ. ಇವನು ಬೆಸ್ಟ್ ಫ್ರೆಂಡ್, ಒಂದು ಚಿಕ್ಕ ಪುಟಾಣಿ ಫ್ರೆಂಡ್ ಇತ್ತು ಚೀಕು ಅಂತ. ಯಾವಾಗಲೂ ಅವನ ಬಗ್ಗೆ ಹೇಳ್ತಾನೇ ಇರ್ತಾನೆ. ಅವನಂತೂ ಸಖತ್ ಮಿಸ್ ಮಾಡ್ಕೊತಾನೆ. ಇನ್ನೂ ಜನ ಇದ್ದರು ಮತ್ತು ಫ್ರೆಂಡ್ಸ್ ಇದ್ದರು, ಎಲ್ಲರನ್ನೂ ಮಿಸ್ ಮಾಡ್ಕೊತಿದ್ದಾನೆ. ಸೊ ಓಕೆ, ಅದೊಂದು ಕಡೆಗಿರಲಿ, ಬಿಟ್ಟು ಬಂದಾಯಿತು. ಸೊ ಇವಾಗ ಇಲ್ಲಿ ಹೊಂದ್ಕೊಬೇಕಷ್ಟೆ. ಇವಾಗ ಕೆಲವೊಂದು ಗಿಫ್ಟ್ಸ್ ಇದೆ, ಸೊ ಎಲ್ಲ ಎತ್ತಿಟ್ಟಿದ್ವಿ. ಇವತ್ತು ತೆಗೆದು ನಿಮ್ಮ ಮುಂದೆ ತೋರಿಸೋಣ ಅಂತ. ಸೊ ಇದು ನನ್ನ ಮಗನ ಆಸೆ, ನಾನು ವಿಡಿಯೋ ಮಾಡಬೇಕು, ತೋರಿಸ್ಬೇಕು ಅಂತ. ಓಕೆ ಕಂದ, ಯಾರು ಕೊಟ್ಟಿದ್ದಾರೆ ಮತ್ತು ಏನು ಅಂತ ಹೇಳ್ಬಿಡ್ತೀಯಾ? ಓಕೆ, ಫಸ್ಟ್ ಗಿಫ್ಟ್ ತೋರಿಸು. ಅಂದರೆ ಏನು ಗೊತ್ತಾ, ನಮ್ಮ ಪಕ್ಕದ ಮನೆ ಮೇಲೆ ಬ್ಯಾಚುಲರ್ಸ್ ಇದ್ದರು. ತುಂಬ ಹಚ್ಕೊಂಡ್ಬಿಟ್ಟಿದ್ದ. ಇವನು ಅಷ್ಟೇ, ಅವರು ಅಷ್ಟೇ. ಅವ್ರಿಗೆ ಯಾವಾಗಲೂ ಕೇಳ್ತಾ ಇದ್ದ ಬ್ಯಾಟ್ ಕೊಡಿಸು. ಇವನೇ ಕೇಳಿ ತೊಗೊಂಡಿರೋದು ಬ್ಯಾಟ್ ಕೊಡಿಸು. ಅವನು ಭರತ್ ಅಂತ ಇವನು ಫ್ರೆಂಡ್ ಆಗಿರೋನು ಬ್ಯಾಚುಲರ್ಸ್ ಹುಡುಗ. ಯಾವಾಗಲೂ ಅವನಿಗೆ ಕ್ರಿಕೆಟ್ ಅಂದರೆ ಕ್ರೇಜು. ಅವನು ಆಡ್ತಾ ಇದ್ದ ಅನಿಸುತ್ತೆ. ಇವನು ನೋಡಿಬಿಟ್ಟು ನಂಗೆ ಬ್ಯಾಟು ಬಾಲು ಕೊಡಿಸು ಅಂತ ಹಠ ಮಾಡ್ತಿದ್ದ. ಅವನು ಸುಮಾರು ಹಿಂದೆನೇ ಅಂದ್ಕೊಂಡಿದ್ದಂತೆ. ಬಟ್ ಇವಾಗ ಬಿಟ್ಟು ಬರುವಾಗ ಬ್ಯಾಟು ಮತ್ತು ಬಾಲ್ ಕೊಟ್ಟು ಕಳಿಸಿದ್ದಾರೆ. ಇದು ಆ್ಯಕ್ಚುಲಿ ತುಂಬ ಇವಾಗೆಲ್ಲ ಆಟ ಆಡ್ತಾನೇ ಇದ್ದಾನೆ. ಇದನ್ನೆಲ್ಲ ಬಳಸ್ಬಿಟ್ಟು ಇದರಲ್ಲಿ ಇನ್ನೂ ಒಂದು ಬಾಲ್ ಇತ್ತು, ಅದನ್ನೆಲ್ಲ ಹಾಕಿದ್ದಾನೋ ಆಟ ಆಡ್ತಿದ್ದಾನೆ. ಅದನ್ನ ಇವಾಗ ತೋರಿಸ್ತೀನಿ ಅಂತಂದರೆ ಇಲ್ಲ, ನಾನು ಬರತನ ಕೊಟ್ಟಿದ್ದು
ತೋರಿಸ್ಲೇಬೇಕು ಅಂತ ಹೇಳಿ ನೋಡಿ ಫಸ್ಟ್ ಅದೇ ತೋರಿಸ್ಬೇಕು ಅಂತ ಹೇಳಿ ಎತ್ತಿಟ್ಕೊಂಡಿದ್ದಾನೆ. ಸೊ ಇದು ಫಸ್ಟ್ ಬ್ಯಾಟು ಬಾಲು. ಸೊ ಮಕ್ಳಂದ ಮೇಲೆ ಕಾಮನ್ ಆಗಿ ಗಿಫ್ಟ್ಸಲ್ಲಿ ಕೊಡೋದು ಸ್ನ್ಯಾಕ್ಸ್ ಕೊಡ್ತಾರೆ, ಇಲ್ಲ ದುಡ್ಡು ಕೊಡ್ತಾರೆ, ಗಿಫ್ಟ್ಸ್ ಅಂತ ಬಂದಾಗ ಟಾಯ್ಸ್ ಕೊಡ್ತಾರೆ, ಇಲ್ಲ ಸ್ಕೂಲ್ಗೆ ಏನೋ ಯೂಸ್ ಆಗೋಂಥ ಐಟಮ್ಸ್ ಕೊಡ್ತಾರೆ. ಅದೇ ರೀತಿ ಎಲ್ಲ ಐಟಮ್ಸು ಇರೋದು. ಇವಾಗ ಏನು ಬ್ಯಾಟು ಬಾಲು ಕೊಟ್ಟಿರೋರು ಇದ್ರಲ್ಲ ಅವರೇನೇ ಇದು ಟ್ರೈನ್ ಕೊಟ್ಟಿರೋದು. ಇದು ಪಝಲ್ದು ಟ್ರೈನು ಇದನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಭರತ್ ಆ್ಯಂಡ್ ವನಿತಾ, ಥ್ಯಾಂಕ್ಸ್ ಯು ಸೊ ಮಚ್. ಸೊ ಇದು ನೆಕ್ಸ್ಟು ಇದು ಇವ್ರನ್ನ ಫ್ರೆಂಡ್ಸ್ ಕೊಟ್ಟಿರೋದು. ಸೊ ಕಾರ್ ಇದು, ಇದನ್ನು ಹಿಂಗೆ ಬರುತ್ತಾ ತನಿಷಾ ಅಂತ ಹೇಳಿ ಅವರಮ್ಮ ನನಗೂ ಕ್ಲೋಸ್ ಆಗಿದ್ರು. ಸೊ ಇವನಿಗೆ ಅವರಿಬ್ಬರು ಮಕ್ಕಳು ಕ್ಲೋಸ್ ಆಗಿದ್ರು, ಅವರು ಈ ಕಾರನ್ನು ಕೊಟ್ಟಿದ್ದಾರೆ. ಸೊ ಬ್ಲ್ಯಾಕ್ ಕಲರ್ ಕಾರ್ ಚೆನ್ನಾಗಿದೆ. ಇದನ್ನು ಅಷ್ಟೇ ಹಂಗೆ ಎತ್ತಿಟ್ಟಿದ್ದ, ಯೂಸೇ ಮಾಡಿಲ್ಲ ಅವನು. ಇಲ್ಲ ನಾನು ವಿಡಿಯೋ ಮಾಡಿದ್ಮೇಲೆ ಅಮ್ಮ ಯೂಸ್ ಮಾಡ್ತೀನಿ ಅಂತ ಹಾಗೆ ತೆಗೆದಿಟ್ಟಿದ್ದ. ಸೊ ನೆಕ್ಸ್ಟು ಕಾರು, ಅದರ ನೆಕ್ಸ್ಟು ಇದು ಲಂಚ್ ಬಾಕ್ಸು ಮತ್ತು ಬಾಟಲ್. ಇದು ಯಾರು ಕೊಟ್ಟಿದ್ದು? ಇವನ ಫ್ರೆಂಡ್ ಜಸ್ವಿನ್ ಕೊಟ್ಟಿರೋದು ಇದು. ಸೊ ಲಂಚ್ ಬಾಕ್ಸ್. ನೆಕ್ಸ್ಟ್ ಬಂದು ಇದು ನನಗೆ ಎಲ್ಲ ಗಿಫ್ಟ್ಗಳಲ್ಲೂ ತುಂಬ ಇಷ್ಟ ಆಗಿರೋ 2 ಗಿಫ್ಟ್ ಇದೆ. 2 ಗಿಫ್ಟಲ್ಲಿ ಇದು ನನಗೆ ಫೇವ್ರೇಟ್. ಸೊ ಯಾಕೆ ಅಂತ ತೋರಿಸ್ತೀನಿ. ಓಪನ್ ಮಾಡ್ಕೊಂಡ ನಿಧಾನ. ಇಲ್ಲಿ ಫಸ್ಟು ಇಲ್ಲಿ ತೆಗಿ. ಏನು ಗೊತ್ತಾ ಇದು ಏನಂತ ಹಂಗಲ್ಲ ನಮಗೆ ಹಂಗೆಲ್ಲ ತಂದರೆ ಎಲ್ಲ ಕಿತ್ತೋಗ್ಬರ್ತಷ್ಟೆ. ಸೊ ಇದು ನನಗೆ ತುಂಬ ಇಷ್ಟ ಆಯಿತು. ನನ್ನ ಮಗ ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದ. ಸೊ ಜಸ್ಟ್ 1.5 ಮಂತ್ ಏನೋ ಹೋಗಿರೋದು ಅಷ್ಟೇ ಅವನು ಡ್ರಾಯಿಂಗ್ ಕ್ಲಾಸಿಗೆ. ಅಂದರೆ ಟೈಮ್ ಇರಲಿಲ್ಲ, ನಾವು ಗೋವಾಗೆ ಶಿಫ್ಟ್ ಆಗೋದಿತ್ತಲ್ವಾ. ಸೊ ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಕಳಿಸಿರೋದು. ಅವರು ಇದನ್ನು ಅವರೇ ಸ್ಕೆಚ್ ಮಾಡಿ ಲಾಸ್ಟ್ ಡೇ ಬರುವಾಗ ಇರೋ ಟೈಮಲ್ಲಿ ಇಷ್ಟು ನೀಟಾಗಿ ಏನು ಪೆನ್ಸಿಲ್ದಿದು ಎಲ್ಲ ಪೆನ್ಸಿಲಿಂದ ಮಾಡಿರೋದು. ಪೆನ್ಸಿಲ್ ಸ್ಕೆಚ್ ಮಾಡಿಬಿಟ್ಟು ಫ್ರೇಮ್ ಹಾಕ್ಸಿ ಕೊಟ್ಟಿರೋದು. ನಿಜ ನನಗಿದು ಸಖತ್ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ನೀಟಾಗಿ ನನಗೆ ಒಂದು ಫೋಟೋ ಕಳ್ಸೋಕೆ ಹೇಳಿದರು. ನಾನು ಅವನೊಂದು ಫೋಟೋ ಕಳಿಸಿದ್ದೆ. ಸೊ ಮೇಲ್ಗಡೆ ಇಲ್ಲಿ ಸೈಡಲ್ಲಿ ಈ ಫೋಟೋ ಕೂಡ ಹಾಕಿರ್ತೀನಿ ನೋಡಿ, ಒರಿಜಿನಲ್ ಫೋಟೋ. ಅದನ್ನು ನೋಡಿಕೊಂಡು ನೀಟಾಗಿ ಡ್ರಾಯಿಂಗ್ ಮಾಡಿದ್ದಾರೆ. ಸೊ ಹೆಂಗಿದೆಯೋ ಹಾಗೆ ಮಾಡಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು ಈ ಫೋಟೋ ನೋಡಿ, ಅಷ್ಟು ಚೆನ್ನಾಗಿದೆ. ನಿಮಿಷ ಇರೋ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ಸಕ್ಕತ್ತಾಗಿ ಮಾಡಿದ್ದಾರೆ ಅಲ್ಲ ಕಂದ. ಸೊ ಒಂದು ಇದು, ಸೊ ಇದು ಇವನು ಸ್ಕೂಲಲ್ಲಿ ಕೊಟ್ಟಿರೋದು. ನನಗೆ ಸಖತ್ ಇಷ್ಟ ಆಯಿತು. ಇವನು LKGಗೆ ಹೋಗ್ತಾ ಇದ್ದ ಅಲ್ವಾ. ಸೊ ಆ ಮ್ಯಾಮು ಕೊಟ್ಟಿರೋದು ಇದು ಸ್ಕೂಲ್ ಕಡೆಯಿಂದ. ಇದು ಓಪನ್ ಮಾಡ್ತೀನಿ ನಾನು ನೋಡಿ. ಇದು ಮ್ಯಾಗ್ನೆಟ್, ಎಷ್ಟು ಚೆನ್ನಾಗಿದೆ ಮ್ಯಾಗ್ನೆಟು. ನನಗೆ ಇನ್ನು ಫೋಟೋ ಇತ್ತಲ್ವಾ. ಸೊ ಈ ರೀತಿ ಇರೋದೇ ನನಗೊಂಥರ ಖುಷಿ. ಇಲ್ಲಿದ್ದಾನೆ. ಸೊ ಹೈಟ್ ಕಡಿಮೆ, ಬೆಳಕಿಗೆ ಸರಿಯಾಗಿ ಕಾಣಿಸಿದೆ ನೋಡಿ. ಎಲ್ಲರಲ್ಲೂ ಹೈಟ್ ಕಡಿಮೆ ಇವರೇ ಅನಿಸುತ್ತೆ. ಸೊ ಇದು ನೆಕ್ಸ್ಟು, ಇದು ಅವ್ನ ಸ್ಕೂಲಲ್ಲಿ ಅವ್ರ ಮ್ಯಾಮ್ ಕೊಟ್ಟಿರೋದು. ಇವನ ಸ್ಕೂಲಲ್ಲಿ ಹೈಟ್, ಇವನ ಕ್ಲಾಸಲ್ಲಿ ಹೈಟ್ ಇವನೇ ಕಡಿಮೆ ನೋಡಿ. ಅಲ್ಲಿ 4 ಮೆಂಬರ್ಸಲ್ಲೂ ಇವನೇ ಕಡಿಮೆ ಇದ್ದಾರೆ. ಸೊ ಇದು ಸ್ಕೂಲ್ ಮ್ಯಾಮ್ ಕೊಟ್ಟಿರೋದು. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು. ನನಗೆ ಇವನ ಫೋಟೋ ಇರೋದೆಲ್ಲನೂ ನನಗೆ ಇಷ್ಟನೇ. ಎಲ್ಲ ಗಿಫ್ಟ್ಗಳು ಇಷ್ಟ ಆಯಿತು, ಅದರಲ್ಲೂ ಈ ಥರ ಅವನ ಫೋಟೋಗಳಿರೋದು ಇಷ್ಟ ಆಯಿತು. ಚೆನ್ನಾಗಿದೆ ಅಲ್ಲ ಕಣ್ಣ? ನೋಡಿಲ್ವಾ? ಹೌದಾ? ಚೆನ್ನಾಗಿ ಸಕ್ಕರೆ. ಇದೊಂದು ಲಾಸ್ಟ್ ಗಿಫ್ಟ್. ಇದು ಇವ್ರ ಮ್ಯಾಮ್ ಅಂದರೆ ಸ್ಕೂಲಿಂದ ಕೊಟ್ಟಿರೋದು. ಸೊ ಏನಿದೆ ಅಂತ ನೋಡೋಣ. ಇಲ್ಲ ಹಂಗಿಲ್ಲ ಹಿಂಗೆ ಮಾಡ್ಬೇಡ, ನಿಧಾನ ಕೇಳಿಬಿಡಿ. ಹಿಂಗೆ ಗೊತ್ತಿಲ್ಲ ಓಪನ್ ಮಾಡ್ತೀನಿ ನೋಡ. ಅಲ್ಲ ಒಂದು ಕೈ ಓಪನ್ ಮಾಡ್ಕೊಡ್ತೀನಿ. ಓಕೆ ನೋಡಿ, ಎಷ್ಟು ಚೆನ್ನಾಗಿ ಸ್ಟಿಕ್ಕರ್ ಹಾಕಿದ್ದಾರೆ. ನಾನು ನೋಡೇ ಇಲ್ಲ ಇದು. ಅಲ್ಲೇ
ನೋಡಿ ಇಲ್ಲಿ ಸ್ಕೂಲಲ್ಲಿ ಆಲ್ ದ ಬೆಸ್ಟ್ ಆರ್ಯನ್ ಅಂತ ಹೇಳಿ ಸ್ಮೈಲಿ ಹಾಕಿ ಇದನ್ನು ಕಳಿಸಿದ್ದಾರೆ. ಸೊ ಈ ರೀತಿ ಒಂದು ಕ್ರಯಾನ್ಸ್ ಜೊತೆಗೆ ಮ್ಯಾಜಿಕ್ ಫಿಂಗರ್ಸ್ ಅಂತೆ. ಸೊ ಈ ಥರ ಒಂದು ಡ್ರಾಯಿಂಗ್ ಬುಕ್ಸ್ ಅನಿಸುತ್ತೆ ಇದು. ಈ ರೀತಿ ಒಂದು ಬುಕ್ಸ್ ಕೊಟ್ಟಿದ್ದಾರೆ. ಸೊ ಇದರ ಒಳಗಡೆ ಚೆನ್ನಾಗಿದೆ ಕಂದ. ಇದರೊಳಗಡೆ ಇದೇನೋ ಫಿಂಗರ್ ಮ್ಯಾಜಿಕ್ಕು. ಸೊ ಈ ರೀತಿ ಒಂದು ಗೊತ್ತಿಲ್ಲ ನನಗೆ, ಇದೇ ಫಸ್ಟ್ ನಾನು ಈ ರೀತಿ ಅದೇನ್ ಗೊತ್ತಾ, ಅದು ಕೈ ಕಟ್ಕೊಳ್ಳೋದು ಹಿಂಗೆ. ಹೌದಾ? ಓಕೆ ಓಕೆ. ಏನೋ ಇದೆಯಪ್ಪ. ಓಕೆ, ಡ್ರಾಯಿಂಗ್ ಮಾಡೋದಕ್ಕೆ ಆಕ್ಸೆಸರೀಸ್ ಅನಿಸುತ್ತೆ ಇದು. ಓ ಹೌದು. ಸೊ ಡ್ರಾಯಿಂಗ್ದು ಇದು ನೋಡಿ, ಈ ರೀತಿ ಫೆದರು ಮತ್ತು ಈ ರೀತಿ ಎಲ್ಲ ಇದೆ. ಐಸು ಮೇ ಬಿ ಇದ್ರೊಳಗಡೆ ಓಕೆ ಓಕೆ ಇಲ್ಲೆಲ್ಲ ಇದೆಯಲ್ವಾ. ಸೊ ಇದನ್ನು ಕ್ರಿಯೇಟಿವ್ ಆಗಿ ಕಲರಿಂಗ್ ಎಲ್ಲ ಮಾಡಿ, ಸೊ ಅಲ್ಲಿ ಕೊಟ್ಟಿರೋಂಥ ಐಸ್ ಎಲ್ಲ ಏನಿತ್ತು ಅದನ್ನು ಸ್ಟಿಕ್ ಮಾಡೋದು. ಸೊ ಚೆನ್ನಾಗಿದೆ, ಸಖತ್ ಕ್ರಿಯೇಟಿವ್ ಆಗಿದೆ. ಮತ್ತು ಅದ್ರ ಜೊತೆಗೆ ಸೊ ಲೆಸನ್ ಕೂಡ ಇದೆ, ಸ್ಟೋರಿ ಕೂಡ ಇದೆ. ಇಲ್ಲಿದೆ ನೋಡಿ ಸ್ಟೋರಿ. ಯಾವ ಆನಿಮಲ್ಸ್ ಇದೆ ಅದಕ್ಕೆ ಸ್ಟೋರಿ ಇದೆಯಾ? ಈ ರೀತಿ ಇದೆಲ್ಲ ಕಟ್ ಮಾಡಿ ಸ್ಟಿಕ್ ಮಾಡೋದು ಅನ್ಸುತ್ತೆ ಕಂದ. ನೋಡೋಣ ಇದನ್ನು ಒಂದು ದಿನ ಕುತ್ಕೊಂಡು ಯಾವ ರೀತಿ ಮಾಡೋದಂತ. ಓಕೆನಾ? ಸೊ ಈ ರೀತಿ ಡ್ರಾಯಿಂಗ್ ಬುಕ್ಕು. ಸೊ ಇಷ್ಟು ನಾವು ಬೆಂಗಳೂರು ಬಿಟ್ಟು ಬರುವಾಗ ಕೊಟ್ಟಿರುವಂತಹ ಗಿಫ್ಟ್ಸು. ಸೊ ಎಲ್ಲಕ್ಕಿಂತ ಜಾಸ್ತಿ ನಮಗೆ ಪ್ರೀತಿ ಕೊಟ್ಟು ಕಳಿಸಿದ್ದಾರೆ. ಸೊ ಇವಾಗಲೂ ಅಷ್ಟೇ ಕಾಲ್ ಮಾಡ್ತಿರ್ತಾರೆ, ತುಂಬ ನೆನಪಿಸ್ಕೊತಾ ಇರ್ತಾರೆ. ನಾವು ಕೂಡ ಅಷ್ಟೇ. ಸೊ ನಿಜವಾಗ್ಲೂ ಮಿಸ್ ಮಾಡ್ಕೊಂಡ್ವಿ ಬೆಂಗಳೂರನ್ನು, ಮತ್ತು ಅಲ್ಲಿ ನಮ್ಮ ಫ್ರೆಂಡ್ಸ್ನ, ಇವನ್ ಫ್ರೆಂಡ್ಸ್ನ ಎಲ್ಲ. ಸೊ ಓಕೆ, ಇಷ್ಟು ಗಿಫ್ಟ್ಸು. ಅಷ್ಟೇ ಅಲ್ಲದೆ ಯಾರು ಚಿಂಟು ಅಜ್ಜಿ ಒಬ್ಬರು ಅಜ್ಜಿನ ತುಂಬ ಹಚ್ಕೊಂಡಿದ್ದ. ಅವರು ಅಮೌಂಟ್ ಕೊಟ್ಟಿದ್ರು ನನಗೇನು ಗಿಫ್ಟ್ ತರೋಕ್ಕಾಗಿಲ್ಲ ಅಂತ. ಸೊ ಅದೊಂದು. ಸೊ ಇಷ್ಟು ಇವನಿಗೆ ಕೊಟ್ಟಿರುವಂತಹ ಗಿಫ್ಟ್ಸು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಇದು ಇವನ ಆಸೆ ಆಗಿತ್ತು, ಇದನ್ನೆಲ್ಲ ತೋರಿಸಿ ಅಮ್ಮ ಅಂತ. ಅದಕ್ಕೆ ಹಾಗೆ ಸುಮ್ಮನೆ ಚಿಕ್ಕದಾಗಿ ಒಂದು ವ್ಲಾಗ್ನ ಮಾಡಿದೆ.